ಯಾವಾಗಲೂ ನಿಮ್ಮ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾ ಇರ್ಬೇಡ ಕಣಪ್ಪ. ಅವರು ದೊಡ್ಡ ಶ್ರೀಮಂತರು ಮಕ್ಕಳು, ಅವ್ರದ್ದು ಹೆಂಗೋ ನಡೀತದೆ. ನೀ ಚೆನ್ನಾಗಿ ಓದಿ ಮುಂದಕ್ಕೆ ಬಂದ್ರೇ ನಮ್ಮ ಜೀವನ ನಡೆಯೋದು ಕಣಪ್ಪ. ನನ್ನ ಫ್ರೆಂಡ್ಸ್ ಬಗ್ಗೆ ಹಂಗೆಲ್ಲ ಹೇಳ್ಬೇಡ ಕಣಮ್ಮ, ಅವ್ರು ತುಂಬಾ ಒಳ್ಳೆಯವರು. ಓದೋದ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ನೀನೇ ನಂಗೆ ಎಕ್ಸ್ಪ್ಲೇನ್ ಮಾಡ್ಬೇಡ ಬಿಡು. ಈ ಬಂದ ನೋಡಿ ನಿಂಗೆ ಬಕ್ರಾ. ಸರಿ ಮಗ, ಬನ್ನಿ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು, ಹೋಗೋಣ. ಮಗ ಕ್ಲಾಸಾ? ಬಾ ಮಗ, ಇವತ್ತು ಪಬ್ಗೋಣ. ಪಬ್ಬ ಬೇಡ ಮಗ, ಎಕ್ಸಾಮ್ಸ್ ಬೇರೆ ಹತ್ರ ಬರ್ತೈತೆ, ಕ್ಲಾಸ್ಗೆ ಹೋಗಿ ಅಟೆಂಡ್ ಮಾಡೋಣ ಬಾ ಮಗ. ಲೋ ಧನು, ನಿಂಗೆ ಲೈಫ್ ಎಂಜಾಯ್ ಮಾಡಕ್ಕೆ ಗೊತ್ತಿಲ್ಲ ಕಣೋ. ಎಕ್ಸಾಮ್ ಹಿಂದಿನ ದಿವಸನೂ ಕೂತ್ಕೊಂಡು ಓದ್ಬೋದು. ಬಾ ಇವಾಗ ಹೋಗೋಣ ಪಬ್ಗೆ. ಮಗ ಅಲ್ಲಿ ಬರ್ತಾರ ಧನು ತರ ಕಾಣಿಸ್ತಾ ಇದ್ದಾನಲ್ವಾ? ಹಾಯ್ ಧನು, ತುಂಬಾ ವರ್ಷ ಆಯ್ತಲ್ಲ ನೀನ್ ನೋಡಿ. ಆರಾಮೇನೋ? ಹಾಯ್ ಮಗ, ನಾನ್ ಚೆನ್ನಾಗಿದ್ದೀನಿ ಕಣೋ, ನೀವ್ ಹೆಂಗಿದ್ದೀರೋ? ನಂದೇನ್ ಬಿಡು ಮಗ, ನಮ್ಮ ಅಪ್ಪ ಚೆನ್ನಾಗಿ ಮಾಡಿಕವ್ರ, ಆರಾಮಾಗಿ ತಿನ್ಕೊಂಡ್ಕೊಂಡು ಅವ್ರ ಬಿಸ್ನೆಸ್ ನೋಡ್ಕೊಂಡಿದ್ದೀನಿ. ಅಂದಂಗೆ ನೀನೇನ್ ಮಾಡ್ಕೊಂಡಿದ್ಯಾ? ನಿಮ್ಗೆ ಗೊತ್ತಲ್ಲ ಮಗ, ನಾನು ಎಕ್ಸಾಮಲ್ಲಿ ಫೇಲ್ ಆದ್ಮೇಲೆ ಎಲ್ಲೂ ಕೆಲಸನೇ ಸಿಗ್ಲಿಲ್ಲ. ಅದಕ್ಕೆ ಈಗ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸರಿ ಮಗ, ಎಷ್ಟೋ ವರ್ಷ ಆಗೈತಲ್ಲ, ಬಾ ಮಗ ಸಿಟಿಂಗ್ ಹಾಕೋಣ ಇವತ್ತು. ಇಲ್ಲ ಮಗ, ನನ್ನ ಕೆಲ್ಸಕ್ಕೆ ರಜಾ ಕೊಡಲ್ಲ, ನೀವ್ ಹೋಗ್ಬಿಟ್ಟು ಬನ್ನಿ ಮಗ, ಪರವಾಗಿಲ್ಲ. ನೀನ್ ಬಾಳೆ ಇಷ್ಟು ಹೋಗೋ. ಬಾ ಮಗ, ನಾವು ಇಬ್ರ ಪಾರ್ಟಿ ಮಾಡೋಣ ಇವತ್ತು.